ಇದು ಚಿರು ನುಡಿಸ್ತಾ ಇದ್ದ ಟ್ಯೂನ್ ಅಲ್ವಾ? ಹೌದು, ಚಿರು ಜೊತೆ ಇದ್ದಾಗ ಈ ಟ್ಯೂನ್ ನುಡ್ಸೋದನ್ನ ಇವಳು ಕಲ್ತಿಯಾಳೆ. ಶುಕ, ಇವತ್ತವಳು ಬರ್ತಿದೆ ಅಲ್ವೇನೋ, ತಮ್ಮನ ನೆನಪಾಗಿದೆ ಅನ್ಸುತ್ತೆ, ಅದಕ್ಕೆ ನುಡಿಸ್ತಾ ಇದ್ದಾಳೆ. ನುಡಿಸ್ಲಿ ಬಿಡು. ಆರತಿ, ಮಾವ, ನಾನು ಅವಳಿಗೆ ಎಷ್ಟೆಷ್ಟು ಹೇಳಿದೆ, ಆದರೆ ಅವಳು ನನ್ನ ಮಾತೇ ಕೇಳ್ತಿಲ್ಲ. ಅದು ಯಾಕೆ ಹಾಗೆ ಆಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ. ಸರಿಮ್ಮ, ಇನ್ನು ತಡ ಮಾಡೋದು ಬೇಡ. ಗೆಸ್ಟ್ಗಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಅವಳನ್ನ ಕರಿ, ಕೇಕ್ ಕಟ್ ಮಾಡಿಸೋಣ. ಸರಿ ಮಾವ. ಹೋಗು. ನಾನು ಹೇಳಿದ ರಿಯಲ್ ಸೆಲೆಬ್ರೇಷನ್ ಹೇಗಿದೆ? ಎಸ್, ಅದೇ. ಚೈತ್ರ, ಚೈತ್ರ, ಗೆಸ್ಟ್ಗಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಬಂದು ಕೇಕ್ ಕಟ್ ಮಾಡು. ಚೈತ್ರ, ಪ್ಲೀಸ್ ಹಠ ಮಾಡಬೇಡ. ನಿನ್ನ ವರ್ತನೆಯಿಂದ ಮನೆಯವರೆಲ್ರಿಗೂ ಬೇಜಾರಾಗಿದೆ, ಅರ್ಥ ಮಾಡ್ಕೋ. ನಕ್ಕಿದ್ ಸಾಕು, ನನ್ಗೆಲ್ಲ ಗೊತ್ತಾಗಿದೆ. ಸುಮ್ಮನೆ ಬಂದು ಕೇಕ್ ಕಟ್ ಮಾಡು. ಕೇಕ್ ಕೇಕ್ ಕಟ್ ಮಾಡ್ಬೇಕಾ? ಬಂದೆ ಬಂದೆ. ರೆಡ್ ವೆಲ್ವೆಟ್ ಕೇಕ್. ರೀ, ನಾವ್ ಹೇಳಿದ್ದು ಬಾರ್ಬಿ ಡಾಲ್ ಕೇಕ್ ತಾನೇ ತರೋದಕ್ಕೆ. ನೀವ್ ಯಾಕೆ ರೆಡ್ ವೆಲ್ವೆಟ್ ಕೇಕ್ ತಗೊಂಡ್ಬಂದಿದ್ದೀರಾ? ಚೈತ್ರಂಗೆ ಇಷ್ಟ ಇಲ್ಲ ಅದು. ಅಯ್ಯೋ, ಬೇಕ್ರಿ ಅವನು ಕನ್ಫ್ಯೂಸ್ ಆಗ್ಬಿಟ್ಟ ಅನ್ಸುತ್ತೆ. ಕನ್ಫ್ಯೂಷನ್ ಆಗಿರೋದು ಅವ್ನು ಬೇಕ್ರಿ ಅವನಲ್ಲ, ನೀವು. ಅವಳು ಕಟ್ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀರಾ ಈಗ? ಅದೇ ಗೊತ್ತಾಗ್ತಿಲ್ಲ. ಜೈಸಿಮ್ಮ ಅಂಕಲ್, ಏನಮ್ಮ? ನನ್ನ ಫೇವ್ರೇಟ್ ಕೇಕ್ ತಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸರಿಯಾಗಿರೋದನ್ನೇ ತಂದಿದ್ದೀನಿ. ಒಟ್ಟಲ್ಲಿ ನಾನು ಬಚಾವಾದೆ. ಚೈತ್ರನ್ ಫೇವ್ರೇಟ್ ಕೇಕು ಬಾರ್ಬಿ ಡಾಲ್ ಅಲ್ವಾ? Chaitra, stop it. ಕೊಡಿ, ನಾನು ಅಂಟಿಸ್ತೀನಿ. Happy birthday to you. Happy birthday to you. Happy birthday to you. Yes, Chico. Happy birthday to you. Happy birthday to you.
ಕಟ್ ಮಾಡು. ವೇದ, ಏನಾಯ್ತೆ ಚೈತ್ರಂಗೆ? ತುಂಬಾ ಸೀರಿಯಸ್ ಏನಾದರೂ ಇದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಏನು ಅಂತ ಗೊತ್ತಿಲ್ಲದೆ ಸುಮ್ಮನೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬೇಡ ಅಣ್ಣ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ವೇದ, ಚೈತ್ರ ಯಾಕೆ ಈ ರೀತಿ ಆಡಿದ್ಲು ಅನ್ನೋದೇನಾದರೂ ಗೊತ್ತಾಯ್ತೇನಮ್ಮ? ಚೈತ್ರ ತುಂಬಾ ಮೆಂಟಲಿ ವೀಕ್ ಆಗಿದ್ದಾಳೆ ಅಂತ ಅನಿಸ್ತಿದೆಪ್ಪ. ವೇದ, ಮೆಂಟಲಿ ವೀಕ್ ಅಂದ್ರೆ ಏನರ್ಥ? ಅವಳು ಚೆನ್ನಾಗೇ ಇದ್ಲಲ್ವಾ? ಅವಳು ಮೆಂಟಲಿ ವೀಕ್ ಆಗಿರೋ ಥರ ಕಾಣಿಸ್ತಾ ಇರಲಿಲ್ಲ. ಕೆಲವು ಮೆಂಟಲ್ ಡಿಸಾರ್ಡರ್ಗಳೇ ಹೀಗೆ ಅಕ್ಕ. ಚೆನ್ನಾಗೇ ಮಾತಾಡ್ತಿರ್ತಾರೆ, ಎಲ್ಲರ ಜೊತೆ ಚೆನ್ನಾಗೇ ಇರ್ತಾರೆ, ಆದರೆ ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಿರ್ತಾರೆ. ಸಡನ್ ಆಗಿ ಏನಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಚೈತ್ರಂಗೆ ಈ ರೀತಿ ಆಗೋದಕ್ಕೆ ಏನು ಕಾರಣ ವೇದ? ಚೈತ್ರಾಗೆ ಅನ್ನೋದಕ್ಕಿಂತ ಈ ಏಜಲ್ಲಿ ಮಕ್ಕಳಿಗೆ ಪ್ರೀತಿ ಕೊರತೆ ಆದಾಗ, ಮಕ್ಕಳನ್ನ ಚೆನ್ನಾಗಿ ಗಮನಿಸ್ಕೊಳ್ದೇ ಇದ್ದಾಗ, ಅವ್ರ ಮಾತಿಗೆ ಸ್ಪಂದಿಸದೇ ಇದ್ದಾಗ ಈ ರೀತಿ ಎಲ್ಲ ಆಗೋದು ಸಹಜ ಅಣ್ಣ. ಇವ್ರು ಏನೇನೋ ಮಾತಾಡ್ತಾ ಇದ್ದಾರೆ. ಬಿಟ್ರೆ ಚೈತ್ರಾಗೆ ಹುಚ್ಚಿಡ್ದಿದೆ ಅಂತಾನೂ ಹೇಳ್ತಾರೆ. ಆದರೆ ಇದಕ್ಕೆಲ್ಲ ಕಾರಣ ಚಿರು ಅಂತ ನಾನು ಹೇಗೆ ಹೇಳಲಿ? ಎಂಥ ಸಂದಿಗ್ಧ ಪರಿಸ್ಥಿತಿ ಬಂತು ದೇವ್ರೆ. ಚೈತ್ರಂಗೆ ಈ ರೀತಿಯಲ್ಲಿ ಆಗೋದಕ್ಕೆ ಕಾರಣ ಆರ್ತಿ. ಅಶೋಕ, ಏನ್ ಮಾತಾಡ್ತಿದ್ಯಾ ನೀನು? ಹೌದು ಚಿಕ್ಕಪ್ಪ, ಚೈತ್ರಂಗೆ ಈ ಸ್ಥಿತಿ ಬರೋದಕ್ಕೆ ಆರ್ತಿನೇ ಕಾರಣ. ಚೈತ್ರಂಗೆ ತಾಯಿ ಪ್ರೀತಿ ತೋರಿಸದೆ ಅವಾಯ್ಡ್ ಮಾಡ್ತಾ ಇದ್ದಾಳೆ ಇವಳು. ದೂರ ತಳ್ತಾ ಇದ್ದಾಳೆ. ಚೈತ್ರ ವಿಷಯದಲ್ಲಿ ಮಲ್ತಾ ಇದ್ದಾರೆ ನೋಡ್ತಾಳೆ ಚಿಕ್ಕಪ್ಪ ಇವಳು. ನನ್ನ ಕಣ್ಮುಂದೆ ಚೈತ್ರಂಗೆ ಬೈದಿದ್ದಾಳೆ ಇವಳು. ಚೈತ್ರಂಗೆ ಎಷ್ಟು ಕಂಡೀಷನ್ ಆಗ್ತಾಳೆ ಗೊತ್ತಾ ಚಿಕ್ಕಪ್ಪ? ಪಾಪ ಈ ವಯಸ್ಸಲ್ಲಿ ಮಕ್ಕಳು ತಂದೆ ತಾಯಿ ಮೇಲೆ ಡಿಪೆಂಡ್ ಆದ್ರೆ ಏನ್ ತಪ್ಪು ಅಂತೀನಿ. ಅವಳೇ ಎದ್ದೇಳ್ಬೇಕಂತೆ, ಅವಳೇ ರೆಡಿ ಆಗ್ಬೇಕಂತೆ, ಅವಳೇ ಸ್ನಾನ ಮಾಡ್ಬೇಕಂತೆ, ಅವಳೇ ಸ್ಕೂಲ್ಗೆ ಹೋಗ್ಬೇಕಂತೆ, ಅವಳೇ ಹೋಮ್ವರ್ಕ್ ಮಾಡ್ಬೇಕಂತೆ. ಪಾಪ ಇಷ್ಟೆಲ್ಲ ಹೊರೆನ ಅವಳು ಒಬ್ಳ ಮೇಲೆ ಹೊರಿಸಿದ್ರೆ ಪಾಪ ಅವಳು ತನಗೆ ಏನ್ ಮಾಡ್ತಾಳೆ? ಇದೇನಿದು ಅಶೋಕ್, ಹೊಸ ವಿಷಯ ಹೇಳ್ತಾ ಇದೆಯಾ? ಹೌದು,
ಇಷ್ಟು ದಿನ ಈ ವಿಷಯ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ಬೇಕಾದ್ರೆ ಇವಳನ್ನೇ ಕೇಳಿ. ಆರ್ತಿ, ಅಶೋಕ್ ಹೇಳ್ತಿರೋ ನಿಜಾನೇನಮ್ಮ? ನೋಡಿದ್ರ ಉತ್ತರ ಕೊಡಕ್ಕಾಗ್ದೆ ಹೇಗೆ ಓಡೋದ್ಲು ಅಂತ. ಚೈತ್ರನ್ನ ಕಾಪಾಡ್ಕೋಬೇಕು ಅಂತ ಹೋರಾಡ್ತಾ ಇರೋರ್ ಮೇಲೆ ಇಂಥ ಅಪವಾದನ? ನೀವು ನನ್ನ ಮೇಲೆ ಏನ್ ಬೇಕಾದ್ರೂ ಆರೋಪ ಮಾಡಿ, ಆದ್ರೆ ಮಗಳಿಗೆ ಮೋಸ ಮಾಡೋ ಅಷ್ಟು ಕಟುಕಿ ತಾಯಿ ನಾನಲ್ಲ. ನಾನು ಅವಳ ರಕ್ಷಣೆಗೆ ನಿಂತಿದ್ದೀನಿ. ಅದನ್ನ ನಿಮ್ಗೆಲ್ಲ ಅರ್ಥ ಮಾಡಿಸುವಂತ ಪರಿಸ್ಥಿತಿಲಿ ನಾನಿಲ್ಲ. ಇದು ಮೆಂಟಲ್ ಡಿಸಾರ್ಡರ್ ಅಲ್ಲ. ಇದಕ್ಕೆಲ್ಲ ಕಾರಣ ಈಗ್ಲಾದ್ರೂ ನಿನಗೆ ಸಂತೋಷ ಆಯ್ತಾ? ಈ ಮಮ್ಮಿ ಸಿಕ್ಕಾಕೊಂಡಿದ್ದಿದ್ರೆ ನಿನಗೆ ಸಂತೋಷನಾ? ನನ್ನ ಮಗಳನ್ನ ಈ ಸ್ಥಿತಿಲಿ ನೋಡಕ್ ಆಗ್ತಿಲ್ಲ ನನಗೆ. ವೇದ, ಚೈತ್ರಂಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಆಸ್ಪತ್ರೆ ಕರ್ಕೊಂಡು ಹೋಗೋಣವಾ? ಇನ್ನೂ ತಡ ಮಾಡೋದು ಬೇಡ. ಅಣ್ಣ, ಚೈತ್ರಾಗೆ ಪ್ರಜ್ಞೆ ಬರತ್ತೆ, ನೀವ್ ಟೆನ್ಷನ್ ಮಾಡ್ಕೋಬೇಡ. ಚೈತ್ರಾಗೆ ಪ್ರಜ್ಞೆ ಬಂದ್ಮೇಲೆ ಯಾರು ಅವಳನ್ನ ಮಾತಾಡ್ಸಕ್ ಹೋಗ್ಬೇಡಿ. ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ಬೇಡಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಆಮೇಲೆ ನಾನೇ ಅವಳ ಹತ್ರ ವಿಚಾರಿಸ್ತೀನಿ. ಚೈತ್ರ ಪುಟ್ಟ, ನೀನ್ ಹೇಳಿದ್ದನ್ನೆಲ್ಲ ನಾನು ಮಾಡ್ತಾ ಬಂದೆ. ಯಾಕೆ ಹೇಳು? ಅದೆಲ್ಲ ನಿನಗೆ ಸಂತೋಷ ಕೊಡುತ್ತೆ ಅಂತ. ಆದ್ರೆ ನೀನ್ ನನ್ನ ಮಾತಕ್ಕೆ ಬೆಲೆನೇ ಕೊಡ್ಲಿಲ್ಲ ಅಲ್ವಾ? ಕೊನೆಗೂ ನಿನ್ನ ಹಠಾನೇ ನೀನ್ ಸಾಧಿಸ್ಬಿಟ್ಟೆ. ನೀನ್ ನನ್ ಯಾವ ಮಾತನ್ನು ಕೇಳಲಿಲ್ಲ. ನೀನ್ ಮಾಡಿದ್ದು ಸರಿ ಇಲ್ಲ. ರಿಯಲಿ ಐ ಹೇಟ್ ಯು. ಐ ಹೇಟ್ ಯು. ಚೈತ್ರನ್ ವಿಷಯದಲ್ಲಿ ನೀನ್ ಹೀಗೆಲ್ಲ ಬಿಹೇವ್ ಮಾಡ್ತೀಯ ಅಂತ ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಳು ನಿನ್ ಅಕ್ಕ ಕಣೋ. ಅವಳನ್ನ ಯಾಕೆ ಶತ್ರು ತರ ಟ್ರೀಟ್ ಮಾಡ್ತಿದ್ಯಾ? ನಿನ್ಗೋಸ್ಕರ ನಾನು ಅವಳ ಹತ್ರ ಮಾತು ಬಿಟ್ಟೆ, ಅವಳನ್ನ ದೂರ ಮಾಡ್ಕೊಂಡೆ. ಯಾವ ತಾಯಿನೂ ಮಾಡದೇ ಇರೋಂತ ತಪ್ಪು ಮಾಡಿದೆ. ಚೈತ್ರ ಈ ಮನೆಗೆ ಮೊದಲನೇ ಮಗಳು. ಅವಳು ಹುಟ್ಟಿದಾಗ ನಿಮ್ಮಪ್ಪ ನಮ್ಗೊಬ್ಳೆ ಮಗಳು ಸಾಕು, ಇವಳನ್ನೇ ಗಂಡು ಮಗು ತರ
ಚೈತ್ರ ಕಣ್ಬಿಡಮ್ಮ, ನಾನು ನಿನ್ ಡ್ಯಾಡಿ ಕಣೋ. ನಾನು ನಿಮ್ಮ ಅಪ್ಪನ ಮಾತನ್ನು ಕೇಳಲಿಲ್ಲ. ನಮ್ಗೆ ಇನ್ನೊಂದು ಮಗು ಬೇಕು ಅಂತ ಹಠ ಮಾಡಿದೆ. ಮನೇಲಿ ಒಂದೇ ಮಗು ಇದ್ರೆ ಒಂಟಿ ಆಗೋಗುತ್ತೆ, ಜೊತೆಲಿ ಆಟ ಆಡ್ಕೊಂಡಿರೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಕೊಂಡೆ. ಆದರೆ ನೀನು ಅವಳನ್ನ ಶತ್ರು ಥರ ನೋಡೋದಕ್ಕೆ ಶುರು ಮಾಡಿದೆ. ನನ್ನನ್ನು ದೂರ ಮಾಡ್ಕೊಂಡ್ಬಿಟ್ಟೆ. ಹೀಗಿರುವಾಗ ಅವಳಾಗ್ಲಿ ನಾನಾಗ್ಲಿ ನಿನ್ನ ಮೇಲೆ ಹೇಗೂ ಪ್ರೀತಿ ತೋರಿಸೋದಕ್ಕೆ ಸಾಧ್ಯ? ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೆ. ಆದರೆ ನೀನು ನನ್ನ ಒಂದೇ ಒಂದು ಮಾತು ಕೇಳಲಿಲ್ಲ ಅಲ್ವಾ? ಸರಿ, ನಿನಗೆ ನಿನ್ನ ಹಠನೇ ಹೆಚ್ಚಾಯ್ತಲ್ವಾ? ನನಗೂ ನನ್ನ ಹಠನೇ ಹೆಚ್ಚು. ನಾನು ಹಠ ಸಾಧಿಸ್ತೀನಿ. ಇನ್ಮೇಲೆ ನಾನು ನಿನ್ನ ಹತ್ರ ಮಾತಾಡೋದಿಲ್ಲ. ಇದೇ ಕೊನೆ. ನಾನು ನಿನ್ನ ಜೊತೆ ಮಾತಾಡಲ್ಲ.